ಇವತ್ತು ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಕೆಲವರು ಉರಿದಲ್ಲೇ ಮಾಡಿದರೆ ಬೆಂಡೆಕಾಯಿ ಪಲ್ಯ ಲೋಳೆ ಲೋಳೆ ಬರುತ್ತೆ, ಹೇಗೆ ಮಾಡೋದು ಅಂತೇಳಿ ಕೇಳ್ತಾಯಿದ್ರು. ಉರಿದಲ್ಲೇ ಮಾಡಿದ್ರೂ ಸ್ವಲ್ಪನೂ ಲೋಳೆ ಬರ್ದಂಗೆ ಈ ಬೆಂಡೆಕಾಯಿ ಪಲ್ಯನ ಮಾಡ್ಬೋದು. ನಾನು ಸುಮಾರು ಒಂದು 2 ರೆಸಿಪಿನ ಬೆಂಡೆಕಾಯಿ ಪಲ್ಯದ್ದು ಹಾಕಿದ್ದೀನಿ, ಅದರಲ್ಲೆಲ್ಲ ಹುರಿದು ಮಾಡಿದ್ದೀನಿ. ಇದು ಉರಿದಲ್ಲೇ ಸ್ವಲ್ಪನೂ ಲೋಳೆ ಇಲ್ದಂಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ ತಿನ್ನಲಿಕ್ಕೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅನ್ನ ತಿಳಿಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಅಂದರೆ ಅನ್ನದ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೆ ಈ ಪಲ್ಯ ಚೆನ್ನಾಗಿರುತ್ತೆ. ಕೆಲವು ಮನೆಗಳಲ್ಲಿ ಬೆಂಡೆಕಾಯಿ ಪಲ್ಯ ಲೋಳೆ ಲೋಳೆ ಆಗುತ್ತೆ ಅಂತೇಳಿ ಮಕ್ಕಳು ಇಷ್ಟಪಡಲ್ಲ ತಿನ್ನಲಿಕ್ಕೆ. ಬೆಂಡೆಕಾಯಿನ ಹುರಿದು ಮಾಡೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹುರಿದಾಗ ಬಾಣಲಿಗೆ ಹತ್ಕೊಂಡೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಈ ಥರ ಒಂದು ಸರಿ ಅಂದರೆ ಬೆಂಡೆಕಾಯಿ ಹುರಿದಲ್ಲೇ ಹಾಗೆ ಪಲ್ಯ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಅಂಬಿಕರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಈ ಪಲ್ಯನ ಮಾಡಲಿಕ್ಕೆ ಹುಣಸೆಹಣ್ಣು ಅಗತ್ಯವಾಗಿ ಬೇಕೇ ಬೇಕು. ನಾನಿಲ್ಲಿ ಸುಮಾರು ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಹುಣಸೆಹಣ್ಣು ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ಸ್ವಲ್ಪ ಬಿಸಿ ಇರೋ ನೀರು ಹಾಕಿದರೆ ಬೇಗ ನೆನೆಯುತ್ತೆ. ಇದು ನೆಂದ ಮೇಲೆ ಚೆನ್ನಾಗಿ ಕಿವುಚಿ ಹುಣಸೆಹಣ್ಣಿನ ರಸನ ತೆಗೆದಿಟ್ಕೋಬೇಕು. ಅರ್ಧ kg ಫ್ರೆಶ್ ಆಗಿರೋ ಎಳೆ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಎಲ್ಲ ಒರೆಸಿ ಒಂದು ಟವಲ್ ಮೇಲೆ ಹಾಸಿ ಬಿಟ್ಟಿದ್ದೀನಿ. ಅಂದರೆ ತೊಳೆದಿದ್ದ ನೀರಿನಂಶ ಎಲ್ಲ ಆರ್ಕೋಬೇಕು ಅಂತೇಳಿ ಬಿಟ್ಟಿದ್ದೀನಿ. ಈಗ ಇದನ್ನು ತುದಿ ಮತ್ತು ತೊಟ್ಟು ಈ ಎರಡನ್ನೂ ಕಟ್ ಮಾಡಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡೋ ಚಾಕು ಮತ್ತು ಮಣೆ ಒದ್ದೆ ಇಲ್ದಂಗಿದ್ರೆ ಬೇಗ ಲೋಳೆ ಬಿಡಲ್ಲ ಇದು. ಹಾಗಾಗಿ ಒಣಗಿರೋ ಚಾಕು ಮತ್ತು ಒಣಗಿರೋ ಮಣೆ ಮೇಲೆ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಎಲ್ಲ ಬೆಂಡೆಕಾಯಿನೂ ಇದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಬಾಣಲಿನ ಕಾಯ್ಲಿಕ್ಕಿಟ್ಟು ಒಂದು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆಂದ, ತೀರಾ ಕಡಿಮೆ ಹಾಕಿದರೆ ಚೆನ್ನಾಗಿರಲ್ಲ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಸಾಸಿವೆ ಎಲ್ಲ ಹಸಿ ಹಸಿ ಅನಿಸುತ್ತೆ. ಒಂದು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಬೇಕಿದ್ರೆ ಹಾಕ್ಕೋಬೋದು. ನನಗೆ ಪಲ್ಯದಲ್ಲಿ ಆ ಕಡಲೆಬೇಳೆ ಮಧ್ಯದಲ್ಲಿ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಒಂದು 10 ಎಷ್ಟಲಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿಲ್ಲ, ಬೇಕು ಅಂದರೆ ಜಜ್ಜಿ ಹಾಕ್ಕೋಬೋದು. ಸಿಪ್ಪೆ ಎಲ್ಲ ನೀಟಾಗಿ ಸುಲಿದು ಹಾಗೆ ಹಾಕ್ತಾಯಿದ್ದೀನಿ. ಎಣ್ಣೆನಲ್ಲಿ ಇದು ಬೆಂದರೆ ಚೆನ್ನಾಗಿರುತ್ತೆ. ಒಂದು 2 ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಈರುಳ್ಳಿನ 1 ನಿಮಿಷದವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಹಾಗೆ ಹುರಿದು ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು 2 ಟೊಮೊಟೊನ, ಅಂದರೆ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೊಟೊ, ಆ ಥರದ್ದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಮತ್ತೊಂದು ಸಾರಿ ಚೆನ್ನಾಗಿ ಎಲ್ಲದನ್ನೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ 1 ನಿಮಿಷ ಹುರಿದು ಈಗ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ತಿದ್ದೀನಿ. ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಅರಿಶಿನ ಬಳಸೋದು ಚೆನ್ನಾಗಿರುತ್ತೆ. ರುಚಿನೂ ಆರೋಗ್ಯ ಎರಡಕ್ಕೂ ಒಳ್ಳೆಯದು. ಈಗ ಒಂದು 10 ಎಷ್ಟಲಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಸುಮಾರು 1 ನಿಮಿಷ ಈ ಥರ ಕೈ ಆಡಿಸಿ ಇದಕ್ಕೀಗ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಬೆಂಡೆಕಾಯಿ, ಅದಷ್ಟೂ ಹಾಕಬೇಕು. ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಪಲ್ಯ ಜಾಸ್ತಿ ತಿನ್ನೋದ್ರಿಂದ ನಾನು 3 ಜನಕ್ಕೆ ಅರ್ಧ kg ಬೆಂಡೆಕಾಯಿನ ಉಪಯೋಗಿಸಿದ್ದೀನಿ. ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಅವಶ್ಯಕತೆ ಇರುತ್ತೋ ನೋಡಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿನಲ್ಲಿ ಒಂದೂ ಬಲ್ತಿರೋದಿರಲಿಲ್ಲ, ಅಷ್ಟೂ ಉಪಯೋಗಿಸಿದ್ದೀನಿ. 1 ನಿಮಿಷ ಬಿಡ್ದಂಗೆ ಈ ಥರ ಕೈ ಆಡಿಸ್ತಾ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆಗೋ ಹಾಗೆ ಹುರಿಬೇಕು. ತುಂಬ ಹೊತ್ತು ಹೀಗೆ ಉರಿತಾ ಇದ್ದರೆ ಲೋಳೆ ಲೋಳೆ ಬಂದುಬಿಡುತ್ತೆ. ಹಾಗಾಗಿ ಒಂದು ಸಾರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕಿವುಚಿ ಇಟ್ಕೊಂಡಿದ್ದೀವಲ್ಲ ಹುಣಸೆ ರಸ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಹುಳಿ ಎಷ್ಟು ಬೇಕು ನೋಡಿ ಹುಣಸೆ ರಸ ಹಾಕ್ಕೋಬೇಕು. ಈಗ ಇದೆಲ್ಲದಕ್ಕೂ ಚೆನ್ನಾಗಿ ಹುಣಸೆ ರಸ ಮಿಕ್ಸ್ ಆಗಬೇಕು. ಹಾಗಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆ ರಸ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಹಾಗೆ ನಿಧಾನವಾಗಿ ಚೆನ್ನಾಗಿ 1 ನಿಮಿಷ ಹುರಿಬೇಕು. ಈಗ ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ.
ಇದು ಸುಮಾರು 200 ml ನೀರಿಡಿಸೋ ಅಂಥ ಲೋಟ. ಅದ್ರ ತುಂಬ ನೀರು ಹಾಕ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಬೆಂಡೆಕಾಯಿ ಎಲ್ಲ ಮುಳುಗೋವಷ್ಟು ನೀರಾಗಿದೆ ಇದು. ಈ ಬೆಂಡೆಕಾಯಿ ಬೇಯಲಿಕ್ಕೆ ಇಷ್ಟು ನೀರು ಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಸುಮಾರು 1/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ. ಈ ಬೆಂಡೆಕಾಯಿ ಎಲ್ಲ ಹುಳಿ ಉಪ್ಪಿನಲ್ಲಿ ಚೆನ್ನಾಗಿ ಬೇಯಲಿ. ಇದನ್ನು ಕವರ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ. ಒಂದು 2 ನಿಮಿಷ ಬೆಂದ ಮೇಲೆ ನೋಡಿ ಇಷ್ಟಾಗಿದೆ. ಈಗ ನೋಡಿರಿ ಸ್ವಲ್ಪನೇ ಲೋಳೆ ಕಡಿಮೆ ಆಗ್ತಾಯಿದೆ. ಲೋಳೆ ಅಂಶ ಇಲ್ಲ. ಈಗ ಒಂದು 3 ಹಸಿರು ಮೆಣಸಿನ್ಕಾಯಿನ ಉದ್ದುದ ಸೀಳು ಹಾಕ್ತಾಯಿದ್ದೀನಿ. ಈ ಹಸಿರು ಮೆಣಸಿನ್ಕಾಯಿ ಹುಳಿ ಉಪ್ಪಿನಲ್ಲಿ ಬೆಂದರೆ ಪಲ್ಯ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಪಲ್ಯ ತಿನ್ನಬೇಕಾದ್ರೆ ಹಸಿರು ಮೆಣಸಿನ್ಕಾಯಿನ ತೆಗೆದಿಡ್ಬೋದು. ಇಲ್ಲ ಹಾಕ್ದಲೇ ಒಗ್ಗರಣೆನಲ್ಲಿ ಬೇಕಾದ್ರೂ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಈಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬೇಕು ಅಂದರೆ ಒಂದೇ ಒಂದು ಪೀಸ್ ತೊಗೊಂಡು ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಬೆಂದ್ಬಿಡುತ್ತೆ. ತುಂಬ ಟೈಮ್ ಏನು ಹಿಡಿಯಲ್ಲ ಬೆಂಡೆಕಾಯಿ ಬೇಯಲಿಕ್ಕೆ. ಇದಕ್ಕೀಗ ನಾನು 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಖಾರನ ಅವರಿಗೆ ರುಚಿಗೆ ಎಷ್ಟು ಬೇಕು ನೋಡಿ ಬಳಸಬೇಕು. 1 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕೈ ಆಡಿಸ್ತಾ ಇದ್ದೀನಿ. ಈಗ ಇದಕ್ಕೆ 1 ಬಟ್ಲಷ್ಟು ಕಾಯಿ ತುರಿ ಹಾಕ್ತಿದ್ದೀನಿ. ಇದೊಂದು 2 ಟೇಬಲ್ ಸ್ಪೂನ್ನಷ್ಟಿದೆ ಕಾಯಿ ತುರಿ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಕಾಯಿ ತುರಿ ಎಲ್ಲ ಹಾಕಿದ ಮೇಲೆ 1 ನಿಮಿಷನಾದರೂ ಬೇಯಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದು ಗಟ್ಟಿ ಗಟ್ಟಿ ಆದಂಗೆ ಆಗುತ್ತೆ. ಸ್ವಲ್ಪ ಗ್ರೇವಿ ಬರಬೇಕು. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಬಾಯಿ ಮುಚ್ಚಿಟ್ಟು ಬೇಯಿಸಬೇಕು. ಬೆಂಡೆಕಾಯಿನ ಹುರಿದಲೇ ಸ್ವಲ್ಪನೂ ಲೋಳೆ ಇಲ್ದಂಗೆ ಮಾಡಿರೋ ಪಲ್ಯ ರೆಡಿ ಆಯಿತು. ಈ ಪಲ್ಯ ಏನಾದರೂ ಗ್ರೇವಿ ಇನ್ನೂ ಬೇಕು ಅಂತ ಅನಿಸಿದರೆ 1 ಸ್ಪೂನು ಹುರ್ಗಡ್ಲೆ ಪುಡಿಗೆ ಒಂದು ಅರ್ಧ ಲೋಟ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ 2 ನಿಮಿಷ ಕುದಿಸಿದ್ರೆ ಗ್ರೇವಿ ಬರುತ್ತೆ. ನೋಡಿ ನಾನು ಹುರ್ಗಡ್ಲೆ ಪುಡಿ ಏನೂ ಹಾಕಿಲ್ಲ. ಇಷ್ಟು ಗ್ರೇವಿ ಇದೆ. ಇದು ಚಪಾತಿ ಜೊತೆ ತಿನ್ನಲಿಕ್ಕೆ ಅನ್ನದ ಜೊತೆ ತಿನ್ನಲಿಕ್ಕೆ ಸಾಕು. ಒಳ್ಳೆ ಘಮ ಘಮ ಅಂತಿರೋ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾದ ಆರೋಗ್ಯವಾದ ಬೇಗ ಆಗೋ ಅಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ರುಚಿ ಹೇಗಿದೆ ಅಂಥೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.